ಇನ್ನು ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವೆ ಜಟಾಪಟಿ ಮುಗಿತಾ ಇಲ್ಲ. ಅದು ಬಿಹಾರ ಚುನಾವಣೆವರೆಗೂ ಹಾಗೆ ಮುಂದುವರಿಯುತ್ತೆ. ಬಿಹಾರ ಚುನಾವಣೆ ಆದ ನಂತರ ಸ್ವಲ್ಪ ತಣ್ಣಗಾಗುತ್ತೆ. ಸೊ ರಾಜ್ಯದಲ್ಲಿ ಈಗ ಆರ್ಎಸ್ಎಸ್ನ ಜಟಾಪಟಿ ಮುಗಿತಾ ಇಲ್ಲ. ಸೊ ಸರ್ಕಾರಿ ಜಾಗದಲ್ಲಿ ಪರೇಡ್ಗೆ ಅನುಮತಿ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ತಕರಾರು ಅರ್ಜಿಯನ್ನ ಈಗ ಸಲ್ಲಿಕೆಯನ್ನ ಮಾಡಲಾಗಿದೆ. ಸರ್ಕಾರದ ಪರ ಹೈಕೋರ್ಟ್ನಲ್ಲಿ ತಕರಾರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿರೋದು. ಹೈಕೋರ್ಟ್ನಲ್ಲಿ ವಾದವನ್ನ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಮಂಡಿಸಲಿದ್ದಾರೆ. 28ನೇ ತಾರೀಕಿಗೆ ಸರ್ಕಾರದ ಆದೇಶಕ್ಕೆ ತಡೆಯನ್ನ ಧಾರವಾಡ ಹೈಕೋರ್ಟ್ ಕೊಟ್ಟಿತ್ತು ಕಳೆದ ತಿಂಗಳು. ರಾಜ್ಯದಲ್ಲಿ ಈಗ ಆರ್ಎಸ್ಎಸ್ ಜಟಾಪಟಿ ಮುಗಿತಾ ಇಲ್ಲ, ಸರ್ಕಾರ ಮತ್ತು ಆರ್ಎಸ್ಎಸ್. ಅದು ಯಾಕೆ ಶುರುವಾಗಿದ್ದಂದ್ರೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ದೇಶದ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ಲಿ, ಮುಸ್ಲಿಂ ಓಟ್ಗಳು ಒಂದು ಕಡೆ ಕನ್ಸಾಲಿಡೇಟ್ ಆಗುತ್ತೆ ಅನ್ನುವಂಥ ವಿಚಾರ. ತದನಂತರ ಅದರ ಪಾಡಿಗೆ ಅದು ಶಾಂತವಾಗುತ್ತೆ. ಸೊ ಸರ್ಕಾರಿ ಜಾಗದಲ್ಲಿ ಪರೇಡ್ಗೆ ಅನುಮತಿ ತೆಗೆದುಕೊಳ್ಳಬೇಕು ಅನ್ನುವಂಥದ್ದೇನಿತ್ತು, ಆ ನಿಟ್ಟಿನಲ್ಲಿ ಅದಕ್ಕೆ ನಿಯಮಗಳನ್ನು ಹಾಕಿತ್ತು ಸರ್ಕಾರ. ಸೊ ಅದಕ್ಕೆ ಧಾರವಾಡ ಹೈಕೋರ್ಟ್ ಅದಕ್ಕೆ ಬ್ರೇಕ್ ಕೊಟ್ಟಿತ್ತು, ಅದಕ್ಕೆ ತಡೆಯಾಜ್ಞೆ ನಡೀತು. ಹಾಗಾಗಿ ಅದನ್ನು ಪ್ರಶ್ನೆ ಮಾಡಿ ನಾವು ಹೈಕೋರ್ಟ್ಗೆ ಮತ್ತೆ ಹೋಗ್ತೀವಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳೇ. ಸೊ ಈಗ ಹಾಗಾಗಿ ಮತ್ತೆ ಹೋಗಿದ್ದಾರೆ, ತಕರಾರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ವಾದವನ್ನು ಎಜಿ ಶಶಿಕಿರಣ್ ಶೆಟ್ಟಿ ಅವರು ಮಂಡಿಸಲಿದ್ದಾರೆ ಹೈಕೋರ್ಟ್ನಲ್ಲಿ. ಏನಾಗುತ್ತೆ ಕೋರ್ಟ್ನಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಸರ್ಕಾರ ಯಾವ ರೀತಿಯಾಗಿ ವಾದ ಮಂಡಿಸುತ್ತೆ, ಕೋರ್ಟ್ ಏನು ಹೇಳುತ್ತೆ, ಸಂವಿಧಾನಬದ್ಧವಾಗಿ ಅವಕಾಶ ಸಿಗೋದಾದರೆ ಎಲ್ಲರಿಗೂ ಸಿಗಬೇಕು, ಅಥವಾ ಈ ರೀತಿಯಾಗಿ ಸರ್ಕಾರಗಳು ಡಾಮಿನೇಟ್ ಮಾಡಬಹುದಾ, ಈ ರೀತಿ ಕಡಿವಾಣಗಳನ್ನು ಹಾಕಬಹುದಾ ಅನ್ನೋದಾದರೆ ಎಲ್ಲರಿಗೂ ಅದು ಅಪ್ಲೈ ಆಗಬೇಕಾಗತ್ತೆ, ಕೆಲವರಿಗೆ ಮಾತ್ರ ಅಪ್ಲೈ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳು ಎದ್ದೇಳುತ್ತೆ ಕೋರ್ಟ್ನಲ್ಲಿ. ನೋಡೋಣ ಅದರ ವಾದ ಪ್ರತಿವಾದದಲ್ಲಿ.